ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದನೂ ಬೇರೆ ಕಂಟ್ರೀಸಿಂದ ಯು ಎಸ್ಗೆ ಹೋಗಿ ಯಾರ್ಯಾರು ಸೆಟ್ಲ್ ಆಗಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಯು ಎಸ್ ಸಿಟಿಜನ್ಶಿಪ್ನ ಕೊಡಬೇಕಂತಂದರೆ ಅವ್ರಿಗೆ ತುಂಬಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅಮೆಂಡ್ ಮಾಡಿದ್ದಾರೆ. ಅವರ ಸರ್ಕಾರ ಆಳ್ವಿಕೆಗೆ ಬರ್ತಾ ಇದ್ದಂಗೆ ಇಮಿಡಿಯೇಟ್ ಮಾಡಿದ ಫಸ್ಟ್ ಕೆಲಸ ಏನಂತಂದರೆ ಬರ್ತ್ ರೈಟ್ ಸಿಟಿಜನ್ಶಿಪ್ನ ಬ್ಯಾನ್ ಮಾಡ್ತಾರೆ. ಅಂದರೆ ಬೇರೆ ಕಂಟ್ರೀಸಿಂದ ಯಾರು ಜನ ಹೋಗಿ ಅಲ್ಲಿ ಮಗುನ ಡೆಲಿವರಿ ಮಾಡ್ತಾರೋ ಅಂಥವ್ರಿಗೆ ಮಗು ಹುಟ್ಟಿದ ತಕ್ಷಣ ಅವ್ರಿಗೆ ಯು ಎಸ್ ಸಿಟಿಜನ್ಶಿಪ್ ಸಿಗ್ತಾ ಇತ್ತು ಮೊದಲು. ಆ ರೂಲನ್ನು ಫಸ್ಟ್ ಸ್ಟಾಪ್ ಮಾಡಿದರು. ಅದಾದ ನಂತರ ಇಲ್ಲೀಗಲ್ ಆಗಿ ಯು ಎಸ್ಗೆ ಹೋಗಿರೋಂತಹ ಇಂಡಿಯನ್ಸ್ನ ಅಮೇರಿಕಾದಿಂದ ಡಿಪೋರ್ಟ್ ಮಾಡ್ತಾರೆ. ಈಗ ಹೊಸದಾಗಿ ಏನಂತಂದರೆ ಯು ಎಸ್ ಸಿಟಿಜನ್ಶಿಪ್ ಬೇಕು ಅಂತಂದರೆ ಗೋಲ್ಡ್ ಕಾರ್ಡನ್ನು ಪರ್ಚೇಸ್ ಮಾಡ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಸೊ ಈ ಗೋಲ್ಡ್ ಕಾರ್ಡ್ನ ತಗೊಂಡು ಅಮೇರಿಕಾದ ಸಿಟಿಜನ್ಶಿಪ್ ಪಡ್ಕೊಳ್ಬೇಕು ಅಂತಂದರೆ 43.53 ಕೋಟಿ ಅಷ್ಟು ದುಡ್ಡನ್ನು ಅವ್ರಿಗೆ ಕಟ್ಟಬೇಕಾಗತ್ತೆ. ಸೊ ಇಷ್ಟು ದುಡ್ಡನ್ನ ಯಾರು ಕಟ್ಟಿ ಹೋಗ್ತಾರೋ ಅಂಥವ್ರಿಗೆ ಸಿಟಿಜನ್ಶಿಪ್ನ ಕೊಡ್ತೀವಿ, ಸೊ ಅವ್ರಿಗೆ ಗೋಲ್ಡ್ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥ ಆಫರನ್ನು ಶ್ರೀಮಂತರನ್ನ ಸೆಳೆಯೋದಕ್ಕೋಸ್ಕರನೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ದುಡ್ಡಿದ್ರೆ ಬನ್ನಿ ಯು ಎಸ್ ಸಿಟಿಜನ್ಶಿಪ್ನ ಕೊಡ್ತೀವಿ, ನೀವು ಇಲ್ಲೇ ಬಂದು ಸೆಟ್ಲ್ ಆಗ್ಬೋದು ಅಥವಾ ನೀವು ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಬೋದು ಅಂತ ಒಂದೊಳ್ಳೆ ಆಫರನ್ನು ಕೊಡ್ತಾ ಇದ್ದಾರೆ. ಆದರೆ ಇದು ಬರೀ ರಿಚ್ ಪರ್ಸನ್ಸ್ಗೆ ಮಾತ್ರ ಯೂಸ್ ಆಗುತ್ತೆ. ಇದೊಳ್ಳೆ ಒಂದು ಫೈನ್ ಥರ ಕಟ್ಬಿಟ್ಟು ಹೋಗಿ ಅಲ್ಲಿ ಸಿಟಿಜನ್ಶಿಪ್ನ ತಗೊಂಡು ಅಲ್ಲಿ ಇರಬೇಕು ಆಗಿರೋ ಪರಿಸ್ಥಿತಿ ಇವಾಗ ಹೊಸದಾಗಿ ಮೂಡಿ ಬಂದಿದೆ. ಅಕ್ರಮವಾಗಿ ಅಲ್ಲಿ ಹೋಗಿ ವಲಸೆ ಹೋಗಿ ಇರುವಂತಹ ವ್ಯಕ್ತಿಗಳನ್ನು ಹೇಗೆ ಅವರು ಆಚೆಗೆ ಆಗ್ತಾ ಇದ್ದಾರೋ ಅದೇ ರೀತಿ ಸಡನ್ನಾಗಿ ಇದೊಂದು ಗೋಲ್ಡ್ ಕಾರ್ಡ್ನ ಇಂಟ್ರೊಡ್ಯೂಸ್ ಮಾಡಿ ನಿಮಗೆ ಯು ಎಸ್ ಸಿಟಿಜನ್ಶಿಪ್ ಬೇಕು ಅಂತಂದರೆ ದುಡ್ಡು ಕಟ್ಟಿ ಬಂದು ಇಲ್ಲಿರಿ ಅನ್ನೋ ಥರ ಹೊಸ ರೂಲ್ನ ಪಾಸ್ ಮಾಡಿದ್ದಾರೆ. ಸೊ ನೀವೇನಾದರೂ ಯು ಎಸ್ ಸಿಟಿಜನ್ಶಿಪ್ ಬೇಕು ಅಂತ ಟ್ರೈ ಮಾಡ್ತಾ ಇದ್ದರೆ ಇಷ್ಟು ದುಡ್ಡನ್ನ ರೆಡಿ ಮಾಡ್ಕೊಂಡು ಹೋಗಿ ಅಲ್ಲಿ ಸೆಟ್ಲಾಗಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ.